ಹಲೋ ಫಾರ್ಮರ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾವು ಹೊಡಿತಿರೋದು ಬಂದು ಇವತ್ತು ಟೊಮೊಟೊಗೆ ಔಷಧಿನ. ಇದು ಸಾನ್ವೆಕ್ಸ್ ರಂಗೋಲೆಗಾದರೆ ಇದು ಕರ್ಜೆಂಟ್ ಅಂದರೆ ಫಂಗಿಸೈಡು. ಇದು ಬೂದಿ ರೋಗ ಮತ್ತು ಯೆಲ್ಲೋ ಕಲರ್ ಬರುತ್ತಲ್ಲ ಹಳದಿ ಎಲೆ, ಅದಕ್ಕಾಗುತ್ತೆ. ಇದು ಬಂದು ಎಕ್ಸ್ಬೋನಸ್ಸು. ಪ್ರೈಸು ಜಾಸ್ತಿ ಇದೆ, ಆದರೂ ರೈಟ್ ಇಲ್ಲ ಟೊಮೊಟೊ, ಆದರೂ ಹೊಡಿತಾ ಇದ್ದೀವಿ, ಇನ್ನೇನು ಮಾಡೋಂಗಿಲ್ಲ. ಇದು ತ್ರಿಪ್ಸ್ಗೆ ಮತ್ತು ಹುಳಿಗೆ ಎರಡಕ್ಕೂ ಆಗುತ್ತೆ. ಸೊ 25 ml 1,500 ರೂಪಾಯಿ ಕೊಟ್ಟು ತರಬೇಕು ಅಂದರೆ ಬೇಜಾರು, ಆದರೂ ತರಲೇಬೇಕು. ನಿನ್ನೆ ನೋಡಿದ್ರೆ ಟೊಮೊಟೊ 150 ರೂಪಾಯಿ ಆಯಿತು. ವಿಧಿ, ಆದರೂ ನೆಕ್ಸ್ಟ್ ಬೆಳೆ ಸಿಕ್ಕೋದೇನೋ ಅಂತ ಹೊಡಿತೀವಿ. ಇದು ಸೊಳ್ಳೆ ಪೌಡ್ರು, ಪ್ರತಿಯೊಂದು ಸೊಳ್ಳೆಗೂ ಆಗುತ್ತೆ. ಸೊ ಅದಕ್ಕೆ ಕಾಸ್ಟ್ ಕಮ್ಮಿ ಅಂದ್ಬಿಟ್ಟು ತಂದಿದ್ದೀವಿ. ಕಾಸ್ಟ್ ಕಮ್ಮಿ ಇರೋದನ್ನೇ ಹೊಡಿಬೇಕು, ಇಲ್ಲಾಂದರೆ ರೈಟ್ ಇಲ್ವಲ್ಲ, ಇನ್ನೇನು ಮಾಡೋಂಗಿಲ್ಲ. ಎಲ್ಲ ಬ್ರ್ಯಾಂಡ್ಗೆ ಹೋದರೆ ಆಗಲ್ಲ, ಇದು ಬ್ರ್ಯಾಂಡೇ, ಬಟ್ ರೈಟ್ ಒಂದು ಸ್ವಲ್ಪ ಕಮ್ಮಿ ಅಂದ್ಬಿಟ್ಟು ಹೊಡೆದಿದ್ದೀವಿ. ಇದು ಫಂಗಿಸೈಡೆ, ಕೋಸೈಡು. ಇದು ಎಲೆ ಚುಕ್ಕಿ ರೋಗ ಮತ್ತು ಬೆಂಕಿ ರೋಗ ಎಲ್ಲದಕ್ಕೂ ಕಂಟ್ರೋಲ್ ಆಗುತ್ತೆ. ಇದೊಂದು ಸ್ವಲ್ಪ ಗದ್ದೆ ಹಳ್ಳದ ಸೈಡ್ ಇರೋದ್ರಿಂದ ಮಳೆ ಬೀಳ್ತಾಯಿತ್ತಲ್ಲ, ಸೊ ಹಾಗಾಗಿ ಹೊಡಿತಾ ಇರೋದು ಕೋಸೈಡನ್ನ. ಇಲ್ಲ ಕೋಸೈಡ್ ಯೂಸ್ ಮಾಡಿದ್ರೆ ಫ್ಲವರ್ ಡ್ರಾಪ್ ಆಯ್ತಿದೆ ಅಂತ ಎಲ್ಲ ಬಿಸ್ತಾರೆ. ಮಳೆ ಬೀಳುವಾಗ ಇನ್ನೇನು ಮಾಡೋಂಗಿಲ್ಲ. ಇನ್ನು ಇದು ಆ್ಯಂಟಿಬಯೋಟಿಕ್ಕು, ಬಯೋಮಿಷಿನ್ ಅಂದ್ಬಿಟ್ಟು. ಸೊ ಚೆನ್ನಾಗಿರುತ್ತೆ, ಹೊಡಿಲೇಬೇಕು, ಯೂಸ್ ಮಾಡಲೇಬೇಕು ಪ್ರತಿಯೊಬ್ಬರು. ಇಲ್ಲ ಅಂದರೆ ಅದೇ ಇದು ಬಿಟ್ಟರೆ ಬ್ಯಾಕ್ಟೋ ಮತ್ತು ಇಲ್ಲ ಸೈಕ್ಲೋಸೆಕ್ಟಿನ್ ಇವು ಕೊಡ್ತಾರೆ. ಇನ್ನು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ದೀವಿ. ಇದು ಫ್ಲವರ್ ಸೆಟ್ಟಿಂಗ್ಗೆ, ಅಂದರೆ ಅವೆಲ್ಲ ಹೊಡೆದು ಏನಾದ್ರು ಫ್ಲವರ್ ಡ್ರಾಪ್ ಆಯ್ತವೆ ಅನ್ನೋ ಭಯಕ್ಕೆ ಇದು ಹೊಡಿಲೇಬೇಕು. ಇಲ್ಲಾಂದರೆ ಇನ್ನು ಫ್ಲವರ್ ಡ್ರಾಪ್ ಆಯ್ತವೆ, ಮಳೆ ಇಲ್ಲ, ಇವತ್ತು ಬೀಳ್ಬೋದು, ಇನ್ನು ನಾಳೆ ಬೀಳಲ್ಲ. ಬೀಳದೇ ಇದ್ದಾಗ ಇನ್ನೇನು ಮಾಡೋಂಗಿಲ್ಲ, ಫ್ಲವರ್ ಡ್ರಾಪ್ ಆಯ್ತವಲ್ಲ. ಸೊ ಹಾಗಾಗಿ ಇದು ಹಾಕೋತಾ ಇರೋದು. ಇದು ಸ್ಕೋರು. ಇದು ಎಲೆ ಚುಕ್ಕಿ ರೋಗಕ್ಕಾಗುತ್ತೆ ಖಂಡಿತ, ಇನ್ನು ತೊಟ್ಟಿನ ರೋಗಕ್ಕೂ ಆಗುತ್ತೆ. ಸೊ ಫಂಗಿಸೈಡ್ ಜಾಸ್ತಿ ಯೂಸ್ ಮಾಡಿದ್ದೀವಿ ಈ ಸಲ, ಅಂದರೆ ತೋಟ ಜಾಸ್ತಿ ಹೈಟ್ ಬೆಳೀತಾ ಇದೆ, ಹಾಗಾಗಿ. ಇದು ಕರಾಟೆ ಎಲ್ಲ ಕಲಸೋಕ್ಕೆ ಹೆದರ್ತಾರೆ, ಊಜಿ ಔಷಧಿ. ನಾವು ಅಂದರೆ ಎರಡಕ್ಕೆ ಕಲಿಸ್ತಾ ಇದ್ದೀವಲ್ಲ, 2 ಬಕೆಟ್ಗೆ. ಸೊ ಆಗ ಕಲಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಹೊಡ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ, ಹೊಡ್ಕೊಳ್ಳಲ್ಲ, 100% ಹೊಡ್ಕೊಳ್ಳಲ್ಲ. ನೀವು ಕಲಿಸೋದ್ರ ಮೇಲೆ ಡಿಪೆಂಡು, ನೀವು ಹೆಂಗೆ ಕಲಿಸ್ತೀರೋ. ಒಮ್ಮೆಗೆ ಹಾಕ್ಬಿಟ್ರೆ ಹೊಡ್ಕೊಳ್ಬೋದು, ನಾವು ಸ್ವಲ್ಪ ಹಾಕೊಂಡು ಕಲಿಸೋದಲ್ವಾ. ಸೊ ಆಗ ಹೊಡ್ಕೊಳ್ಳಲ್ಲ. ಇನ್ನು ಲಾಸ್ಟ್ಗೆ ಎಲ್ಲ ಕಲಿಸಾದ್ಮೇಲೆ ನೀರನ್ನ 3 ಬಕೆಟ್ ಇಟ್ಕೊಂಡು, ಅಂದರೆ 12-13 ಕ್ಯಾನ್ ಬೇಕಲ್ವ, ಹಾಗಾಗಿ ಅಳತೆ ಮಾಡ್ಕೊಳ್ತಾ ಇದ್ದೀವಿ. ತೋಟ ನೋಡೋಕೆ ಬಂದರೆ ಈ ಸ್ಟೇಜ್ ಇದೆ ತೋಟ. ಸ್ವಲ್ಪ ಇಳುವರಿ ಕಮ್ಮಿ, ಹಾಗೆ ಹುಳ ಬಿದ್ದಿತ್ತು, ಅದಕ್ಕೆ ಎಕ್ಸ್ಪೋನಸ್ ಮಾಡ್ತಾ ಇರೋದು. ಇದಕ್ಕೆ ಸುಮ್ಮನೆ ಗಿಡ ಹೈಟ್ ಬೆಳೀತಾ ಇದೆ, ಎಲ್ಲ ಗಿಡ ಬೆಳೀತಲ್ಲ ಅಂದ್ಬಿಟ್ಟು ಗಿಡ ಜಾಸ್ತಿ ಬೆಳೆಸ್ಬಿಟ್ಟು. ಸೊ ಹಾಗಾಗಿ ಫ್ಲವರ್ ಸೆಟ್ಟಿಂಗು ಮತ್ತು ಫಂಗಿಸೈಡ್ ಜಾಸ್ತಿ ಯೂಸ್ ಮಾಡಿದ್ದೀವಿ ರೋಗಕ್ಕೆ. ಜಾಸ್ತಿ ರೋಗಕ್ಕೆ ತುತ್ತಾಗಬಾರ್ದು ಅಂದ್ಬಿಟ್ಟು ಗಿಡ. ಅಂಥ ಇಳುವರಿ ಏನು ಕಟ್ಟಿಲ್ಲ ಇದು ಅಂಬರೀಷ F1. ಸೊ ಇದಪ್ಪ ಜಾಂಡೀಸ್ ಎಲ್ಲ ಜಾಸ್ತಿ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ವೆದರ್ ಸೆಟ್ ಆಯ್ತಲ್ವೋ, ಕ್ಲೈಮೇಟು ಏನೋ ಅಂತಲೇ ಗೊತ್ತಿಲ್ಲ. ಸೊ ಇದಪ್ಪ ಬೆಳೆದಿರೋ ಬೆಳೆಯಲ್ಲಿ ರೈತಂಗೆ ಯಾವುದೇ ದುಡ್ಡಿಲ್ಲ.